ಇಟ್ಸ್ ಬಿಕಾಸ್ ಭಾರತ ಪಾಕ್ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ನಡೆಯುತ್ತಾ, ಭಾರತ ಪಾಕಿಸ್ತಾನದ ಮಧ್ಯೆ ನೀರಿಗಾಗಿ ಯುದ್ಧ ನಡೆಯುತ್ತಂತೆ, ಸಿಂಧೂ ನದಿ ನೀರು ಹಂಚಿಕೆಯ ವಿಚಾರದಲ್ಲಿ ಮಹಾಕದನ ಉಂಟಾಗುತ್ತಾ ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಇಂಡೋ ಪಾಕ್ ಯುದ್ಧ ಬಗ್ಗೆ ಖ್ಯಾತ ಜ್ಯೋತಿಷಿಯ ಭವಿಷ್ಯ ಸತ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಕಿಣಿ ಭವಿಷ್ಯವನ್ನು ನುಡಿದಿದ್ದಾರೆ. ಭಾರಿ ಚರ್ಚೆಗೆ ಇದೀಗ ಗ್ರಾಸವಾಗ್ತಾ ಇದೆ. ಭಾರತ ಪಾಕಿಸ್ತಾನ ನಡುವೆ ಯುದ್ಧ ನಡೆಯುತ್ತಾ ಅನ್ನುವಂಥ ಪ್ರಶ್ನೆ. ಪ್ರಶಾಂತ್ ಕಿಣಿ ಭವಿಷ್ಯ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುವಂಥ ಎಲ್ಲಾ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಈ ಬಾರಿ ಪೂರ್ಣ ಪ್ರಮಾಣದ ವಾರ್ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಓಕೆ, ನಾನು ಜ್ಯೋತಿಷ್ಯರ ಭವಿಷ್ಯಗಳು ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಆದರೆ ಇತ್ತೀಚೆಗೆ ಭಾರತ ಪಾಕಿಸ್ತಾನದ ಗಡಿಭಾಗದಲ್ಲಿ ಮತ್ತು ಸುತ್ತಮುತ್ತ ನೋಟ್ಯಾಮ್ ಅನ್ನು ಜಾರಿಗೊಳಿಸುತ್ತೆ. ನೋಟ್ಯಾಮ್ ಅಂದರೆ NOTAM, ನೋಟಿಸ್ ಟು ಏರ್ಮೆನ್ ಅಂತ ಹೇಳಿ ಅರ್ಥ. ಇದನ್ನ ನೋಟಿಸ್ ಟು ಏರ್ಮೆನ್ ಅಂತ ಹೇಳಿ ಅಂದರೆ ಯುದ್ಧದ ತಯಾರಿಗೆ ಸಂಪೂರ್ಣವಾಗಿ ಸಜ್ಜಾಗೋದು, ಅಲರ್ಟ್ ಆಗಿರಿ ಅಂತ ಏರ್ಮ್ಯಾನ್ಗಳಿಗೆ ಹೇಳಿಕೆಗಳನ್ನು ಕೊಡೋದು, ಯಾವ್ಯಾವ ವ್ಯಾಪ್ತಿಯಲ್ಲಿ ನೀವು ಹಾರಾಟವನ್ನು ನಡೆಸಬೇಕು, ಯಾವ್ಯಾವ ವ್ಯಾಪ್ತಿಯಲ್ಲಿ ಹಾರಾಟ ನಡೆಸಬಾರ್ದು ಅಂತ ಒಂದಿಷ್ಟು ಬೌಂಡ್ರಿಗಳನ್ನು ಹಾಕೋದು. ಯಾವಾಗ ಈ ನೋಟ್ಯಾಮ್ ಅನ್ನ ಜಾರಿಗೊಳಿಸ್ತೋ ಭಾರತ, ಪಾಕಿಸ್ತಾನಕ್ಕೆ ಬೆವರು ಇಳಿಯೋಕೆ ಶುರುವಾಯಿತು. ಇಟ್ಸ್ ಬಿಕಾಸ್ ಎಲ್ಲಾ ದೇಶಗಳು ನೋಟ್ಯಾಮ್ ಜಾರಿ ಮಾಡೋದು ಯಾವಾಗ ಗೊತ್ತಾ? ಇನ್ನೇನು 1 ವಾರ 2 ವಾರ ನಾವು ಯುದ್ಧ ಆರಂಭಿಸ್ತೀವಿ ಅನ್ನುವಂತಹ ಸಂದರ್ಭದಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಇವರು ನೋಟ್ಯಾಮ್ ಅನ್ನ ರೆಡಿ ಮಾಡ್ತಾರೆ. ಆ ನೋಟ್ಯಾಮ್ ಅನ್ನ ಅಂದ್ರೆ ನೋಟಿಸ್ ಟು ಏರ್ಮ್ಯಾನ್ ಅನ್ನ ಇದೀಗ ಭಾರತ ಜಾರಿ ಮಾಡಿದೆ ಕೆಲವು ಪ್ರಾಂತ್ಯಗಳಲ್ಲಿ. ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಇನ್ನಷ್ಟೇ ಕಾದು ನೋಡಬೇಕಾಗಿದೆ.